ಇದು ಹೋಮ್ ಮಿನಿಸ್ಟರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಇದಾಗಲಿ ಇಡಿ ದಾಳಿ ಆಗಿದೆ ಸರ್ ಪರಮೇಶ್ವರ್. ಈಗ ನನಗೆ ಪೂರ್ಣ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ. ನಿನ್ನೆ ತಾನೇ ನಾವು ಸುಮಾರು 1,11,111 ಜನರಿಗೆ, ಬಡವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. ತಾಂಡಗಳಲ್ಲಿ ವಾಸ ಮಾಡೋರು, ಹಟ್ಟಿಗಳಲ್ಲಿ ವಾಸ ಮಾಡೋರು, ಮಜರೆಗಳಲ್ಲಿ ವಾಸ ಮಾಡೋರು, ಆಡಿಗಳಲ್ಲಿ ವಾಸ ಮಾಡೋರು, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಈಗ ಈ ಇನ್ಸ್ಟಿಟ್ಯೂಷನ್ನು ಪ್ರಾರಂಭ ಆಗಿ ಭಾಳ ವರ್ಷ ಆಯಿತು. ಇದನ್ನು ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು. ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದೇ ಹೇಳಿದ್ನಲ್ಲ ಈಗ ಇಷ್ಟೊತ್ತು ತನಕ ದಲಿತ ನಾಯಕ ಎಲ್ಲ ಈಗ ಟಾರ್ಗೆಟ್ ಮಾಡೋದೇ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಗೊತ್ತಾಯ್ತಾ? ಕಾಂಗ್ರೆಸ್ನಲ್ಲಿ BJP-ಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ, ಹೇಳಿದ ದಾಳಿನ. ಇಡಿ, ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಯಡಿಯೂರಪ್ಪ ಏನು ಭಾಳ ಅನಿಷ್ಟ, ವಿಜೇಂದ್ರ ಭಾಳ ಅನಿಷ್ಟ, ಕುಮಾರಸ್ವಾಮಿ ಭಾಳ ಅನಿಷ್ಟ, BJP ಅವರೆಲ್ಲ ಭಾಳ ಅನಿಷ್ಟ ನಾಯಕರುಗಳೆಲ್ಲ. ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ, ಇವ್ರನ್ನೇ ಯಾಕೆ ಇದು ಮಾಡ್ತಾರೆ ನೋಡಿ. ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದವರು ಇದ್ದವರು ಅಂತ ಹೇಳ್ತಾ ಇದ್ದೆ, ಈಗಿನದು ಹೇಳಿಲ್ಲ ನಾನು. ಅವ್ರಿಗೆ MLC ಅವ್ರ ಕಾಲದಲ್ಲಿ ಆ ಥರ ಇರಲಿಲ್ಲ, ಆ ಥರ ಖಂಡಿತ ಇರಲಿಲ್ಲ ಸರ್. ಈಗ ಸ್ಟಾರ್ಟ್ ಮಾಡಿದ್ರು ಅವ್ರ ಕಾಲ. ನಾವು ಮನಮೋಹನ್ ಸಿಂಗ್ ಟೈಮ್ನಲ್ಲಿ ಇದ್ದಿದ್ದು. ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು, ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತು ಅವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಆ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಮೊದಲು ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು, ಈಗ ಮೊದಲು ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು, ಈಗ ಇಡಿ ಮಾಡಿದೆ. CM sir, the same.